ಇನ್ನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋದಾದ್ರೆ ಈಗ ಸೀಟ್ ಪಾಲಿಟಿಕ್ಸ್ ನಡೆದಿದೆ. ಯಾವ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅನ್ನೋ ವಿಚಾರದಲ್ಲಿ ಟಾಕ್ ವಾರ್ ನಡೆದಿದೆ. ಕಾಂಗ್ರೆಸ್ ಪಕ್ಷ 50 ಸ್ಥಾನ ಕೂಡ ಗಳಿಸಲ್ಲ, ವಿಪಕ್ಷ ಸ್ಥಾನವನ್ನ ಗಳಿಸಲ್ಲ ಅಂತ ಪ್ರಧಾನಿ ಮೋದಿ ಭವಿಷ್ಯ ನುಡಿದ್ಬಿಟ್ಟಿದ್ದಾರೆ. ಓಕೆ, ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. ಬಿಜೆಪಿ 180 ಸ್ಥಾನ ಕೂಡ ಗಳಿಸಲ್ಲ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ಲ ಅಂತ ರಾಹುಲ್ ಗಾಂಧಿ ತಿರುಗೇಟ್ ಕೊಟ್ಟಿದ್ದಾರೆ. ಅಲ್ಲದೆ ನರೇಂದ್ರ ಮೋದಿ ಪ್ರಧಾನಿಯಲ್ಲ, ರಾಜನಂತೆ ವರ್ತಿಸ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ಮೇಲಕ್ಕೆ ಏರಿದವರು ಕೆಳಗಿಳಿಲೇಬೇಕು, ಯಾರು ಯಾರನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕುಟುಕಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಂತೂ ಬಿಜೆಪಿಯ ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ಆದವರು ನಿವೃತ್ತಿ ಪಡಿಬೇಕು, ಅದರಂತೆ ಮೋದಿ 75 ವರ್ಷ ಆದಮೇಲೆ ರಾಜಕೀಯ ನಿವೃತ್ತಿ ಪಡಿತಾರಾ ಅಂತ ಸವಾಲ್ ಹಾಕಿದ್ದಾರೆ. ಮೋದಿ ಮತ್ತೊಮ್ಮೆ ಗೆದ್ರೆ ಯುಪಿ ಸಿಎಂ ಯೋಗಿಯನ್ನ ಸೈಡ್ಲೈನ್ ಮಾಡ್ತಾರೆ, ಅಮಿತ್ ಶಾಗಾಗಿಯೇ ಮೋದಿ ವೋಟ್ ಕೇಳ್ತಾ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಈ ಬೆನ್ನಲ್ಲೇ ಅಮಿತ್ ಶಾ ಸ್ಪಷ್ಟನೆ ನೀಡಿದ್ದಾರೆ. 75 ವರ್ಷಕ್ಕೆ ಮೋದಿ ನಿವೃತ್ತಿಯಾಗಲ್ಲ, ಈ ವಿಚಾರವನ್ನು ಮೊದಲೇ ತಿಳಿಸಿದ್ದೇವೆ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. कांग्रेस वाले जरा कान खोल करके सुन लीजिए, ये देश ने तय किया है, ये 4 जून को आप देखेंगे कि कांग्रेस इस देश में मान्य विपक्ष भी नहीं बन पाएगा, वो 50 से नीचे सिमटने वाले हैं. नरेंद्र मोदी जी प्रधानमंत्री नहीं बन रहे हैं, ये 100% मैं आपको, आप चाहते हो तो मैं यहाँ पे लिख के आपको सबको दे दूंगा, साइन करके दे दूंगा. ये 180 से आगे नहीं जा रहे. ಯಾರನ್ನೂ ಸಮಾಧಿ ಮಾಡಕ್ಕೆ ಹೋಗಲ್ಲ ವಿರೋಧ ಪಕ್ಷ, ರಾಜಕೀಯವಾಗಿ ವಿರೋಧ ಮಾಡ್ತಾರೆ. 10 ವರ್ಷದಲ್ಲಿ ಬಡವರ ಪರವಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ, ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ. ಯಾಕೆ मोदी जी 75 साल के हो जाए, इससे आपको आनंदित होने की जरूरत नहीं है. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. इसमें भारतीय जनता पार्टी में कोई कंफ्यूजन नहीं है. ये कंफ्यूजन ಅಲ್ಲಿ ಬಿಜೆಪಿದಂತೂ ಒಂದು ಕ್ಲಿಯರ್ ಅವ್ರದ್ದು, 75 ವರ್ಷ ಆದವ್ರನ್ನ ಮೂಲೆಗುಂಬು ಮಾಡ್ತಾರೆ ಅಂತ. ಕೆಲವ್ರಿಗೆ ಮಾತ್ರನಾ ಇಲ್ಲ ಕೆಲವ್ರಿಗೆ ಮಾತ್ರನಾ? ಕೆಲವರಿಗಾಗಿ ಯಡಿಯೂರಪ್ಪನವ್ರು ಯಾಕೆ ಹೇಳಿಸಿದ್ರು? ವಯಸ್ಸಿನ ಕಾರಣ. ಅದಕ್ಕೆ ಉತ್ತರ ಕೊಟ್ಟೇ ಇಲ್ವಲ್ಲ ಇಲ್ಲಿವರೆಗೂ ಬಿಜೆಪಿಯವರು. ಅದ್ಯಾವುದು ಅಲಿಖಿತವಾಗಿರುವಂತ ನಿಯಮ ಬಂತಲ್ಲಿ, ಯಾರೊಬ್ರು ಹೇಳಲೇ ಇಲ್ಲ ಅವಾಗ. ಈಗ ಮಾತ್ರ 75 ವರ್ಷ ಅಂತದ್ದು ಏನೂ ಇಲ್ಲ ಬಿಜೆಪಿಯ ಸಂವಿಧಾನದಲ್ಲಿ ಅಂತ ಹೇಳಿ. ನಿಮಗೆ ಬೇಕಾದಾಗ ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ಪಾರ್ಟಿ ಏನಾದರೂ ಮಾಡ್ಕೊಳ್ಳಿ. ಪಾಕಿಸ್ತಾನದ ಮಾಜಿ ಮಂತ್ರಿ ಚೌಧರಿ ಫವಾದ್ ಹುಸೇನ್ಗೆ ಭಾರತದ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟೋ ಏನೋ ಪದೇ ಪದೇ ಕಮೆಂಟ್ ಮಾಡ್ತಾರೆ. ಕಳೆದ ವಾರ ರಾಹುಲ್ ಗಾಂಧಿಯನ್ನ ಹೊಗಳಿ ಟ್ವೀಟ್ ಮಾಡಿದ ಚೌಧರಿ ಇದೀಗ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿರುವ ಬಗ್ಗೆಯೂ ಕೂಡ ಟ್ವೀಟ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿಜಿ ಅವರು ಮತ್ತೊಂದು ಯುದ್ಧದಲ್ಲಿ ಸೋಲು ಕಂಡಿದ್ದಾರೆ. ಕೇಜ್ರಿವಾಲ್ ಬಿಡುಗಡೆಯೂ ಭಾರತೀಯರಿಗೆ ಒಳ್ಳೆ ಸಂದೇಶವನ್ನ ಕೊಟ್ಟಿದೆ. ಈ ಮಧ್ಯೆ ಮಣಿಶಂಕರ್ ಅಯ್ಯರ್ ಹೇಳಿಕೆ ಉಲ್ಲೇಖಿಸಿರುವಂತಹ ಪ್ರಧಾನಿ ಮೋದಿ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಡಿಶಾದ ಕಂದಮಲ್ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಮೋದಿ ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದೆ ಅಂತ ಆ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಮತ್ತೆ ಆ ದೇಶದ ಪರಿಸ್ಥಿತಿ ಏನೆಂಬುದು ಗೊತ್ತಿದೆಯಾ? ಅದರಿಂದ ಹೇಗೆ ಹೊರಕ್ಕೆ ಬರಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಅವರ ಬಾಂಬ್ಗಳನ್ನ ಯಾರಾದರೂ ಖರೀದಿ ಮಾಡ್ತಾರಾ ನೋಡ್ತೀರಾ? ಆದರೆ ಅವುಗಳ ಗುಣಮಟ್ಟ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು. ಅದಕ್ಕೆ ಅವನ್ನ ಯಾವ ದೇಶವೂ ಖರೀದಿ ಮಾಡ್ತಾ ಇಲ್ಲ ಅಂತ ಲೇವಡಿ ಮಾಡಿದ್ರು. ಅಂತಹ ದೇಶದ ಹೆಸರು ಹೇಳಿ ಸ್ವಂತ ನಮ್ಮ ದೇಶದವರೇ ಹೆದರಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಮೋದಿ ಆರೋಪ ಮಾಡಿದ್ರು. बार बार अपने ही देश को डराने की कोशिश करती है. वो कहते हैं संभल के चलो, पाकिस्तान के पास एटम बम है. ये मरे पड़े लोग ये देश के मन को भी मार रहे हैं. और कांग्रेस का हमेशा ऐसा ही रवैया है. ये जो पाकिस्तान के बम 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 की बातें करते हैं ना, आज तो पाकिस्तान का हालात ये है कि बम को संभालना कहां, वो भी उसके बस का रोग नहीं है. अब तो वो बम बेचने के लिए निकले हैं, कोई खरीदने वाला मिल जाए. और लोगों को मालूम है क्वालिटी में दम नहीं है, वो माल भी बिकता नहीं है. ಇನ್ನು ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ತೆಲಂಗಾಣದ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ ಸಂಶಯ ವ್ಯಕ್ತಪಡಿಸಿದ್ದಾರೆ. ಹೊಸದೇನೆಲ್ಲ ಎಲ್ಲರೂ ಪಡಿಸ್ತಾನೆ ಇದ್ದಾರೆ. ಪುಲ್ವಾಮಾ ದಾಳಿಯನ್ನು ತಡೆಯಲು ಮೋದಿ ಸರ್ಕಾರ ವಿಫಲವಾಗಿತ್ತು, ಜೊತೆಗೆ ಬಾಲಾಕೋಟ್ ಮೇಲೆ ನಿಜವಾಗಿಯೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆಯೋ ಅನ್ನೋದು ಯಾರಿಗೂ ತಿಳಿದಿಲ್ಲ ಅಂದ್ರು. ಈ ಮಧ್ಯೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆ ರಾಮ ಮಂದಿರ ಶುದ್ಧೀಕರಣ ಮಾಡಲಾಗುತ್ತೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ನ ನಾಯಕ ನಾನಾ ಪಟೋಲೆ ಹೇಳಿದ್ದಾರೆ. ಮಂದಿರ ನಿರ್ಮಾಣ ವಿಚಾರದಲ್ಲಿ ಮೋದಿ ಶಿಷ್ಟಾಚಾರಕ್ಕೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಧರ್ಮದ ಮೂಲಕ ಸರಿಪಡಿಸ್ತೇವೆ. 4 ಶಂಕರಾಚಾರ್ಯರು ಮಂದಿರ ಶುದ್ಧೀಕರಿಸಲಿದ್ದಾರೆ, ರಾಮಮಂದಿರದಲ್ಲಿ ದರ್ಬಾರ್ ರಾಮನ ಮೂರ್ತಿ ಪ್ರತಿಷ್ಠಾಪಿಸ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ.
ಆಮ್ ಆದ್ಮಿ ಅನ್ನುವುದು ಚಿಕ್ಕ ಪಕ್ಷ. ನಮ್ಮ ಪಕ್ಷವನ್ನು ಮುಗಿಸಲು ಪ್ರಧಾನಿ ಮೋದಿ ಯಾವ ಅವಕಾಶವನ್ನು ಕೂಡ ಬಿಟ್ಟಿಲ್ಲ. ಆದರೆ ಅದು ಅಸಾಧ್ಯವಾಯಿತು, ಮುಂದೆಯೂ ಸಾಧ್ಯ ಆಗಲ್ಲ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರೋಡ್ ಶೋನಲ್ಲಿ ಗುಡುಗಿದ್ದಾರೆ. ದೆಹಲಿಯ ಕನ್ಹಾಟ್ ಪ್ಲೇಸ್ನಲ್ಲಿರುವಂತಹ ಹನುಮ ದರ್ಶನವನ್ನು ಕೂಡ ಮಾಡಿದ್ದಾರೆ. ಈ ಮಧ್ಯೆ ಇತ್ತೀಚೆಗೆ ಉದ್ಧವ್ ಬಣದಿಂದ ಶಿಂದೆ ಬಣಕ್ಕೆ ಜಿಗಿದ ಶಿವಸೇನೆ ನಾಯಕ ರವೀಂದ್ರ ವಾಯ್ಕರ್ ನೀಡಿದಂತಹ ಹೇಳಿಕೆಯೊಂದು ಭಾರೀ ಚರ್ಚೆಗೆ ಗ್ರಾಸವಾಯಿತು. ಜೈಲು ಶಿಕ್ಷೆಯಿಂದ ಪಾರಾಗಲು ತಾನು ಉದ್ಧವ್ ಶಿವಸೇನೆ ತೊರೆಯಬೇಕಾಯಿತು ಅಂತ ಓಪನ್ ಆಗಿ ಹೇಳಿದ್ದಾರೆ. 5 ಸ್ಟಾರ್ ಹೋಟೆಲ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಾಯ್ಕರ್ ವಿರುದ್ಧ ಇಡಿ ಪಿಎಂಎಲ್ಎ ಕೇಸ್ ದಾಖಲಿಸಿತ್ತು. ಇಡಿ ತನ್ನನ್ನು ಬಂಧಿಸುವಂತಹ ಸಾಧ್ಯತೆ ಇತ್ತು. ಹೀಗಾಗಿ ತನಗೆ ಶಿಂದೆ ಬಣಕ್ಕೆ ಜಿಗಿಯೋದು ಬಿಟ್ಟು ಬೇರೆ ಮಾರ್ಗವೇ ಇರಲಿಲ್ಲ ಅಂತ ಸಂದರ್ಶನವೊಂದರಲ್ಲಿ ವಾಯ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದ್ದ ಹಾಗೆ ಈ ಹೇಳಿಕೆಯನ್ನು ಅವರು ತಿರ್ಚಿದ್ದಾರೆ ಅಂತ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಒಂದ್ ಕಡೆಗೆ ತತ್ತರಿಸಿ ಹೋಗಿದೆ. ಕಳೆದ ರಾತ್ರಿ ಸುರಿದ ಮಳೆಯಿಂದ ಸಾಕಷ್ಟು ಅವಾಂತರಗಳು ಉಂಟಾಗಿದೆ. ಆರ್ಆರ್ ನಗರದ ರಸ್ತೆಗಳು ಜಲಾವೃತವಾಗಿ ಕಾರುಗಳು ಮುಳುಗಡೆ ಆಗಿದ್ವು. ಪೆಟ್ರೋಲ್ ಬಂಕ್ ಜಲಾಮಯವಾಗಿತ್ತು. ನಾಗರಭಾವಿ, ದೀಪಾಂಜಲಿ ನಗರ ಸೇರಿ ಹಲವೆಡೆ ಎಲ್ಲ ಮರಗಳು, ವಿದ್ಯುತ್ ಕಂಬಗಳೆಲ್ಲ ಉರುಳಿ ಬಿದ್ದಿವೆ. ಕಾರು, ಟಿಟಿ ವಾಹನಗಳೆಲ್ಲ ಸೇರಿ ಜಖಮಾಗಿ ಹೋಗಿದ್ವು. ಟೋಲ್ಗೇಟ್ ಬಳಿ ಮನೆಗಳಿಗೆ ನೀರು ನುಗ್ಗಿತ್ತು. ಜನ ಪರದಾಡಿದ್ರಂತೆ. ನೆಲಮಂಗಲ ಬಳಿಯ ಹೈವೇಯಲ್ಲಿ ಗುಂಡಿ ಬಿದ್ದುಕೊಂಡ್ಬಿಟ್ಟಿದೆ. ಹೌದಾ, ಇವತ್ತು ಕೂಡ ರಾಜ್ಯದ ಹಲವೆಡೆ ವಿವಿಧ ಮಳೆಯೆಲ್ಲ ಆಗ್ಬಿಟ್ಟಿದೆ. ವಿವಿಧ ಕಡೆಗೆ ರಣಮಳೆಗೆ ಹುಬ್ಬಳ್ಳಿ ಧಾರವಾಡ ತತ್ತರಿಸಿ ಹೋಗಿದೆ. ಹುಬ್ಬಳ್ಳಿಯಲ್ಲಂತೂ ಈಗ ರಸ್ತೆಗಳಲ್ಲಿ ನೀರು ನದಿಯೋಪಾದಿಯಲ್ಲಿ ಹರಿತಾ ಇದೆ. ಸವಾರರೆಲ್ಲ ಪರದಾಡ್ತಾ ಇದ್ದಾರೆ. 16 ಕಡೆಗಳೆಲ್ಲ ಮರಗಳು ಉರುಳಿವೆ. ಕಾರ್ ಮೇಲೆ ಮರ ಉರುಳೋ ವಿಡಿಯೋ ಅಂತೂ ವೈರಲ್ ಆಗಿಬಿಟ್ಟಿದೆ. ಅಲ್ಲಿ ದೇವಸ್ಥಾನಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ ಅಂತೆ. ನೀರಲ್ಲೆಲ್ಲ ಕಾರುಗಳು, ಬೈಕ್ಗಳೆಲ್ಲ ತೇಲ್ತಾ ಇದ್ದಾವಂತೆ. ಸೊ ರಾಜಕಾಲುವೆಗಳು ತುಂಬಿ ಹರಿದಿದೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಈ ಕಡೆ ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ವಿದ್ಯುತ್ ತಂತಿ ಮೇಲೆ ಮರ ಬಿದ್ದು 16 ಗ್ರಾಮಗಳೀಗ ಕತ್ತಲಾಗಿ ಹೋಗ್ಬಿಟ್ಟಿದೆ. ಬೇಲೂರಿನಲ್ಲಿ ಬೃಹತ್ ಮರ ಬಿದ್ದಿದೆ. ಮನೆಯೊಂದು ನೆಲಸಮವಾಗಿ ಹೋಗ್ಬಿಟ್ಟಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಕೊಪ್ಪಳದಲ್ಲಿ ಸಿಡಿಲಿಗೆ ತಲಾ ಒಬ್ಬರು ಬಲಿಯಾಗಿದ್ದಾರೆ. ಹಾವೇರಿಯಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ಚಾಮರಾಜನಗರದಲ್ಲಿ ಅಪಾರ ಬೆಳೆ ಹಾನಿ ಸಂಭವಿಸಿದೆ. ಬಿಸಿಲ ಬೇಗೆಯಿಂದ ತತ್ತರಿಸಿದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಠಾತ್ ಮಳೆಯಾಗಿದೆ. ಚಿತ್ರದುರ್ಗದಲ್ಲಿ ಭಾರೀ ಗಾಳಿ ಮಳೆಗೆ ಶಾಲೆಯ ಮೇಲ್ಛಾವಣಿ ಹಾರೋಗ್ಬಿಟ್ಟಿದೆ. ಯಾದಗಿರಿಯಲ್ಲಿ 3 ಮನೆಗಳ ಟಿನ್ ಶೆಡ್ ಹಾರಿ ಹೋಗಿದೆ. ಮಳೆಗಂತೂ ಈ ವಿಚಾರದಲ್ಲಿ ಭಯಕ್ಕೆ ಹೋಗೋದಿಲ್ಲ. ನಾನಂತೂ ಮಳೆಗಂತೂ ಭಯಲ್ಲ. ಜನರದ್ದೇ ತಪ್ಪು. ಮುಖ್ಯವಾಗಿ ಜನರದ್ದೇ ತಪ್ಪು. ನೀವು ಎಲ್ಲ ಕಡೆ ನೋಡಿದ್ದೀವಿ, ಹೋಗ್ಬೇಕಾದ್ರೆ ಬೈಕಲ್ಲಿ ಕೂತಿರ್ತಾರೆ, ಏನೋ ತಿಂತಾರೆ, ಪ್ಲಾಸ್ಟಿಕ್ಕನ್ನು ಎಸಿತಾರೆ. ಕಾರಲ್ಲಿ ಹೋಗ್ತಿರ್ತಾರೆ, ಕಾರ್ ವಿಂಡೋಯಿಂದ ತೆಗಿತಾರೆ, ಪ್ಲಾಸ್ಟಿಕ್ಕನ್ನು ಎಸಿತಾರೆ, ಬಾಟ್ಲು ಎಸಿತಾರೆ, ರ್ಯಾಪರು ಎಸಿತಾರೆ, ಎಲ್ಲ ಎಸಿತಾರೆ. ಎಲ್ಲೋಗುತ್ತೆ ಅದು? ಇದೇ ಮೋರಿಯಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು. ಬ್ಲಾಕ್ ಆಗುತ್ತೆ. ಮಳೆ ಬಂದಾಗ ನೀರೇ ಹರಿಯಲ್ಲ, ನೀರು ನಿಂತ್ಕೊಳ್ಳುತ್ತೆ. ರಸ್ತೆಯಲ್ಲಿ ರಸ್ತೆ ತುಂಬಿದ ಮೇಲೆ ಮನೆ ಇದ್ದರೆ ಪಕ್ಕದಲ್ಲಿ ಮನೆಗೆ ಹೋಗುತ್ತೆ. ಅವಾಗ ನೀರು ಬಂತು ಅಂತ ಬಾಯ್ ಪಡ್ಕೊಂಡ್ರೆ ಪ್ರಯೋಜನ ಏನು? ಫಾಲ್ಟ್ ಜನರದ್ದೂ ಇದೆ, ಆಮೇಲೆ ಆಯಾ ಮಹಾನಗರ ಪಾಲಿಕೆಗಳದ್ದೂ ಇದೆ. ಯಾಕೆ ನೀವು ಕ್ಲೀನ್ ಅಂತೂ ಮಾಡಲ್ಲ? ನೀವು ಆ ಮರಗಳನ್ನಂತೂ ಅಭಿವೃದ್ಧಿಯ ಹೆಸರಿನಲ್ಲಿ ಅವುಗಳೆಲ್ಲ ಬೇರೆ ಕಡ್ದಾಕ್ಬಿಟ್ಟು ಒಂದು ಗೊಂಬೆ ಥರ ಒಂದು ಮರ ಇದೆ ಅಂತ ತೋರ್ಸೋಕೆ ಬಿಂಬಿಸೋಕೆ ಇಟ್ಟಿರ್ತೀರಾ. ಇಂಥ ಗಾಳಿ ಬಂದಾಗ ಟಪಕ್ ಅಂತ ಬೀಳುತ್ತೆ. ಕೆಳಗಡೆ ಯಾರು ನಿಂತಿದ್ರೆ ಅಷ್ಟೇ ಕತೆ ಅವ್ರದ್ದು. ನಿಮ್ಮದು ಜವಾಬ್ದಾರಿ ಜನರದ್ದೂ ಇದೆ, ಆಯಾ ಮಹಾನಗರ ಪಾಲಿಕೆಗಳದ್ದು ಇದೆ, ಪಂಚಾಯಿತಿಗಳಿದೆ. ಒಣಗಿರೋ ಮರಗಳಿದ್ರೆ ತೆಗೆದುಹಾಕಿ ಅಂತ ಮಳೆಗಾಲ ಶುರುವಾಗಿಂತ ಮುಂಚೆನೇ ಬಡ್ಕೊಳ್ತಾ ಇದ್ದೀವಿ. ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತೇಳಿ. ಆ ಮರಗಳು ಬೀಳುತ್ತೆ, ವಯರು ಕಟ್ ಆಗುತ್ತೆ. ಎಲ್ಲ ಸಮಸ್ಯೆಗಳು ಯಾರಾದರೂ ಒಬ್ಬರಾದರೂ ನಮ್ಮಿಂದ ಹಿಡ್ಕೊಂಡೇ ಹೇಳ್ತಾ ಇದ್ದೀವಿ. ಒಬ್ಬರಾದರೂ ಫಾಲೋ ಮಾಡಿ, ಹೇಳಿ ಎಲ್ಲೂ ಪ್ಲಾಸ್ಟಿಕ್ ಎಸಿಬೇಡ್ರಪ್ಪ ಅಂತೇಳಿ. ಮನೆ ಕಸ ತಗೊಳ್ತೀರಾ, ಪ್ಲಾಸ್ಟಿಕಲ್ಲಿ ತುಂಬ್ತೀರಾ, ರ್ಯಾಪರಲ್ಲಿ ಹೋಗಿ ನಮ್ಮ ಮನೆ ಎಲ್ಲ ಪಕ್ಕದ ಮನೆ ಹೋಗಿ ಇಟ್ಟು ಬರೋಣ ಅಂತ ಇಟ್ಟು ಬರ್ತೀರಾ. ಅದೆಲ್ಲೋಗುತ್ತೆ? ಇನ್ನೊಂದು ಮೊರಿಗೆ ಹೋಗೋದು. ಅವ್ರೇನು ಆ ಮನೆಯವ್ರು ಕ್ಲೀನ್ ಮಾಡ್ತಾರೆ, ಅವ್ರು ಇನ್ನೊಂದು ಮನೆಗೆ ಹಾಕ್ತಾರೆ, ಅವ್ರು ಆ ಕಡೆಗೆ ಹಾಕ್ತಾರೆ. ಇದನ್ನು ನಿಲ್ಲಿಸಿ, ಅವಾಗ ಮೋರಿಯಲ್ಲಿ ನೀರು ಸುಲಭವಾಗಿ ಹರ್ಕೊಂಡು ಹೋಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬದಾಕ್ಷನ್, ಘೋರ್, ಹೆರಾತ್, ಬಫ್ಲೂನ್ ಪ್ರಾಂತ್ಯಗಳಲ್ಲಿ ಕನಿಷ್ಠ 300 ಮಂದಿ ಬಲಿಯಾಗಿದ್ದಾರೆ. ಸಾವಿರಾರು ಮನೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಕೆಸರು ಮಣ್ಣಿಂದ ಕೂಡಿದಂತಹ ಭಯಂಕರ ಪ್ರವಾಹ ಕೈಗೆ ಸಿಕ್ಕಿದ್ದನ್ನೆಲ್ಲ ಆಪೋಷಣ ಪಡಿತಾ ಇದೆ. ಇಂತಹ ಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಮಕ್ಕಳನ್ನ ರಕ್ಷಿಸಲು ಪೋಷಕರು ಪ್ರಾಣವನ್ನ ಪಣಕ್ಕೆ ಇಟ್ಟಿದ್ದಾರೆ. ಕಣ್ಮರೆಯಾದ ಮಕ್ಕಳಿಗಾಗಿ ಕೆಸರಿನ ಪ್ರವಾಹದಲ್ಲಿ ಶೋಧ ನಡೆಸ್ತಾ ಇದ್ದಾರೆ. ಕೆಸರಿನ ಪ್ರವಾಹದಿಂದ ರಕ್ಷಿಸಲ್ಪಟ್ಟ ಚಿಕ್ಕ ಚಿಕ್ಕ ಮಕ್ಕಳ ದೃಶ್ಯಗಳು ಜಗತ್ತಿನ
ಜಗತ್ತಿನ ಹೃದಯವನ್ನ ಕಲಕಿಬಿಟ್ಟಿವೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಂಭವ ಇದೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ ರಾತ್ರಿಯಿಂದ ಮಳೆ ಆಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಗೆ ಕನಿಷ್ಠ 2 ಮೃತಪಟ್ಟಿದ್ದಾರೆ. ಬದ್ರಿನಾಥ ರಿಷಿಕೇಶ ಹೆದ್ದಾರಿ ಬಂದ್ ಆಗಿದೆ. ಹಾರಿಬಲ್ ಪರಿಸ್ಥಿತಿ. ಅಲ್ಲಿ ಒಂದು 34 ಪ್ರಾಂತ್ಯಗಳು ಬರುತ್ತೆ. ಅಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿ ಆಗ್ತಾ ಇರೋದಿದು. 34 ಪ್ರಾಂತ್ಯಗಳು ಬರುತ್ತೆ. 20 ಪ್ರಾಂತ್ಯಗಳಲ್ಲಿ ಪ್ರವಾಹ. ಈಗಲ್ಲ, ಏಪ್ರಿಲ್ ತಿಂಗಳಿನಿಂದ ಶುರು ಆಗಿರೋದು ಹಣೆಬರ. ಸಣ್ಣ ಪ್ರಮಾಣದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಆಗ್ತಾ ಬಂತು. ಈಗಂತೂ ಯೂಜ್ ಆಗಿದೆ. ಆಲ್ಮೋಸ್ಟ್ ಆಲ್ 28-30 ಸಾವಿರ ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಆಶ್ರಯವನ್ನು ನೀಡಿಕೊಂಡು ಈಗ ನೋಡ್ತಾ ಇದ್ದಾರೆ. 28,000ದಿಂದ 30,000. ಇನ್ನು ಪಾಕ್ ಸರ್ಕಾರದ ವಿರುದ್ಧ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಈಗ ತಿರುಗಿ ಬಿದ್ದಿದ್ದಾರೆ. ಬೆಲೆ ಏರಿಕೆ, ತೆರಿಗೆ ಹೆಚ್ಚಳ, ಪ್ರತಿಭಟನಾಕಾರರ ಬಂಧನವನ್ನು ಖಂಡಿಸಿ ನಿನ್ನೆಯಿಂದ ಸಾವಿರಾರು ಜನ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹತ್ತಿಕ್ಕಲು ಬಂದ ಭದ್ರತಾ ಪಡೆಗಳ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಪಾಕ್ ಸೈನಿಕರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಸೇನೆ ಟಿಯರ್ ಗ್ಯಾಸ್ ಅನ್ನು ಪ್ರಯೋಗಿಸಿದೆ. ಇದು ಶಾಲಾ ಆವರಣದಲ್ಲಿ ಬಿದ್ದು ಹಲವು ಮಕ್ಕಳು ಗಾಯಗೊಂಡಿದ್ದಾರೆ. ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ.